ಹಾಯ್, ನಾನು ಡಾಕ್ಟರ್ ಸುಮನ್ ಬೈರೇಗೌಡ, ಆರ್ಥೋಪೆಡಿಕ್ ಆಂಕೋಸರ್ಜನ್. ಇವತ್ತು ಆಸ್ಟಿಯೋಸಾರ್ಕೋಮಾ ಅನ್ನೋಂಥ ಬೋನ್ ಕ್ಯಾನ್ಸರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಆಸ್ಟಿಯೋಸಾರ್ಕೋಮಾ ಅಂತಂದರೆ ಏನು? ಸೊ ಆಸ್ಟಿಯೋಸಾರ್ಕೋಮಾ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಮೂಳೆಯಲ್ಲಿ ಉತ್ಪತ್ತಿಯಾಗುವಂಥ ಮೋಸ್ಟ್ ಕಾಮನ್ ಬೋನ್ ಕ್ಯಾನ್ಸರ್. ಇದನ್ನು ನಾವು ಕ್ಯಾನ್ಸರ್ ಅಂತ ಏನಕ್ಕೆ ಕರಿತೀವಿ ಅಂತಂದರೆ, ಈ ಕ್ಯಾನ್ಸರ್ ಆ ಜಾಗದಲ್ಲಿ ಬೆಳೆಯೋದು ಜೊತೆ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದನ್ನು ಕ್ಯಾನ್ಸರ್ ಅಂತ ಕರಿತೀವಿ. ಈ ಕ್ಯಾನ್ಸರ್ ಯಾವ ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿ ಕಾಣ್ತೀವಿ ಮತ್ತು ಯಾವ ಮೂಳೆ ಕಾಮನ್ ಆಗಿ ಅಫೆಕ್ಟ್ ಆಗುತ್ತೆ ಅಂತಂದರೆ, ಈ ಏಜ್ ಗ್ರೂಪ್ ಅಂದರೆ 10ರಿಂದ 20 ವರ್ಷದ ಏಜ್ ಗ್ರೂಪಲ್ಲಿ ನಾವು ಈ ಕ್ಯಾನ್ಸರ್ನ ಮೋಸ್ಟ್ ಕಾಮನ್ ಆಗಿ ಕಾಣ್ತೀವಿ. ಹಂಗಂದರೆ ಯಾವಾಗ ಮಕ್ಕಳ ಬೆಳವಣಿಗೆ ಇರುತ್ತೆ ಆ ಟೈಮಲ್ಲಿ ಈ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿ ಕಾಣ್ತೀವಿ. ಮೋಸ್ಟ್ ಕಾಮನ್ ಜಾಯಿಂಟ್ಸ್ ಯಾವುದು ಅಫೆಕ್ಟ್ ಆಗುತ್ತೆ ಅಂತಂದರೆ ಅರೌಂಡ್ ದ ನೀ ಜಾಯಿಂಟಿನ ಸುತ್ತಮುತ್ತ ಮೂಳೆಗಳು ಮೋಸ್ಟ್ ಕಾಮನ್ ಆಗಿ ಅಫೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ಶೋಲ್ಡರ್ ಮೂಳೆ ಕಾಮನ್ ಆಗಿ ಅಫೆಕ್ಟ್ ಆಗುತ್ತೆ, ಪೆಲ್ವಿಕ್ ಮೂಳೆ ಅಥವಾ ಹಿಪ್ ಜಾಯಿಂಟ್ ಮೂಳೆ ಕಾಮನ್ ಆಗಿ ಅಫೆಕ್ಟ್ ಆಗುತ್ತೆ. ಈ ಆಸ್ಟಿಯೋಸಾರ್ಕೋಮಾ ಅನ್ನೋದು ಬಾಡಿಲಿರೋ ಯಾವುದೇ ಮೂಳೆಗೂ ಅಫೆಕ್ಟ್ ಮಾಡ್ಬೋದು, ಬಟ್ ಈ ಮೂಳೆಗಳು ತುಂಬ ಕಾಮನ್ ಆಗಿ ಅಫೆಕ್ಟ್ ಆಗುವಂಥದ್ದು. ನೆಕ್ಸ್ಟ್, ಆಸ್ಟಿಯೋಸಾರ್ಕೋಮಾ ಏನಕ್ಕೆ ಬರುತ್ತೆ? ಇದಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ? ಸೊ ನೀವು ಈ ಸ್ಲೈಡ್ನ ನೋಡ್ಬೋದು. ಆಸ್ಟಿಯೋಸಾರ್ಕೋಮಾ ಏನಕ್ಕೆ ಬರುತ್ತೆ ಅಂತ ಇದು ಸ್ಟಿಲ್ ರಿಸರ್ಚ್ ಲೆವೆಲಲ್ಲಿದೆ. ಇದಕ್ಕೆ ಕಾರಣ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಇದು ರ್ಯಾಂಡಮ್ ಆಗಿ ಯಾರಲ್ಲಾದರೂ ಬರ್ಬೋದು. ಆದರೆ ಒಳ್ಳೆಯ ವಿಷಯ ಏನು ಅಂತಂತಂದರೆ, ಇದು ಫ್ಯಾಮಿಲಿಲಿ ಬರುವಂಥದ್ದು ಅಥವಾ ಹೆರಿಡಿಟ್ರಿ ಕ್ಯಾನ್ಸರ್ ಅಲ್ಲ. ಒಂದು ಮಗುಗೆ ಬಂತು ಅಂತಂದರೆ ಅದು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಅಥವಾ ಮುಂದೆ ಫ್ಯಾಮಿಲಿಯಲ್ಲಿ ಯಾವುದೇ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟ್, ಈ ಆಸ್ಟಿಯೋಸಾರ್ಕೋಮಾ ಯಾವ ಥರ ಕಾಣಿಸ್ಕೊಳ್ಳುತ್ತೆ? ಸೊ ಆಸ್ಟಿಯೋಸಾರ್ಕೋಮಾದಲ್ಲಿ ಮೇನ್ 3 ಸಿಂಪ್ಟಮ್ಸ್ ಇರುತ್ತೆ. ಒಂದು, ಮೂಳೆ ಪೇಯ್ನ್. ನಾವು ಪರ್ಸಿಸ್ಟೆಂಟ್ ಇನ್ಕ್ರೀಸಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಯಾವುದೇ ನೋವು ಬಂತಂತಂದರೆ ಅದು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾನೇ ಇದೆ ಅಂತಂತಂದರೆ ನಾವು ಅಲ್ಲಿ ಬೋನ್ ಟ್ಯೂಮರ್ನ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಏಟಾಯಿತು, ಟ್ವಿಸ್ಟ್ ಆಯಿತು ಅಂತಂದರೆ ಯೂಶಲಿ 2 to 3 ವೀಕ್ಸಲ್ಲಿ ನಾವು ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗಿಬಿಡುತ್ತೆ. ಆದರೆ ಕ್ಯಾನ್ಸರ್ ಇದ್ದರೆ ನೋವು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಂದರೆ ಮೂಳೆಯಲ್ಲಿ ಊತ ಬಂತಂದರೆ ಡೆಫಿನೆಟ್ಲಿ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಯಾಕಂದರೆ ನಾರ್ಮಲ್ ಮೂಳೆಯಲ್ಲಿ ಸ್ವೆಲ್ಲಿಂಗ್ ಅಥವಾ ಊತ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಮೂರನೇ ಸಿಂಪ್ಟಮ್ಸ್ ಏನು ಅಂತಂದರೆ, ಮೂಳೆಯಲ್ಲಿ ಯಾವತ್ತು ಕ್ಯಾನ್ಸರ್ ಇರುತ್ತೆ ಮೂಳೆ ವೀಕ್ ಆಗುತ್ತೆ, ಟೊಲ್ಲಾಗಿರುತ್ತೆ. ಸೊ ಸಣ್ಣ ಪುಟ್ಟ ಆಟ ಆಡಬೇಕಾದ್ರೆ ಬಿದ್ದಾಗ ಅಥವಾ ಕಾಲು ಟ್ವಿಸ್ಟ್ ಆದಾಗ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ಈ 3 ಸಿಂಪ್ಟಮ್ಸ್ ಇತ್ತು ಅಂತಂದರೆ ಆ ಜಾಗದಲ್ಲಿ ನಾವು ಬೋನ್ ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಇನ್ವೆಸ್ಟಿಗೇಟ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಈ ಆಸ್ಟಿಯೋಸಾರ್ಕೋಮಾನ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ? ಸೊ ಆಸ್ಟಿಯೋಸಾರ್ಕೋಮಾನ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಎಕ್ಸ್ರೇ ಮತ್ತು MRIನ ಮಾಡಿಸ್ತೀವಿ. ಇದೆರಡು ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಈ ಟೆಸ್ಟಲ್ಲಿ ನಮಗೆ ಈ ಮೂಳೆಯ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಎಷ್ಟು ದೊಡ್ಡದಿದೆ, ಮೂಳೆಯ ಕ್ವಾಲಿಟಿ ಹೇಗಿದೆ, ಅಕ್ಕಪಕ್ಕ ಇರುವಂಥ ಇಂಪಾರ್ಟೆಂಟ್ ಬ್ಲಡ್ ವೆಸಲ್ಸ್, ನರ್ವ್ಸ್ ಮತ್ತು ಮಸಲ್ಸ್ ಎಷ್ಟು ದೂರದಿದೆ ಗೆಡ್ಡೆಯಿಂದ, ನಾವು ಸರ್ಜರಿ ಮಾಡಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ನ ನಾವು ಹೇಗೆ ಸೇವ್ ಮಾಡ್ಬೋದು ಅನ್ನೋದನ್ನ ನಾವು ಈ ಎಕ್ಸ್ರೇ ಮತ್ತು MRIಯಲ್ಲಿ ತಿಳ್ಕೊತೀವಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂತಂದರೆ ಆಸ್ಟಿಯೋಸಾರ್ಕೋಮಾ. ನಾನು ಮೊದಲೇ ಹೇಳಿದ ಥರ ಇದು ಕ್ಯಾನ್ಸರ್ ಇರೋದ್ರಿಂದ ಬಾಡಿಯಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನೋಡೋದಕ್ಕೆ ನಾವು ಒಂದು ಫುಲ್ ಬಾಡಿ ಸ್ಕ್ಯಾನ್ನ ಮಾಡಿಸ್ತೀವಿ. ಅದಕ್ಕೆ ನಾವು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದು ತಲೆಯಿಂದ ಕಾಲು ತನಕ ಸಂಪೂರ್ಣವಾಗಿ ಬಾಡಿನ ಸ್ಕ್ರೀನ್ ಮಾಡೋದ್ರಿಂದ ಗೆಡ್ಡೆ ಬಾಡಿ ಬೇರೆ ಕಡೆ ಎಲ್ಲೇ ಸ್ಪ್ರೆಡ್ ಆಗಿದ್ರೂ ನಮಗೆ ಅದು ಗೊತ್ತಾಗುತ್ತೆ. ಸೊ ಇದನ್ನು ನಾವು ಸ್ಟೇಜಿಂಗ್ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ಏನಾದರೂ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದರೆ ಅದು ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಂತ ಕರಿತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಫಾರ್ ಡಯಾಗ್ನೋಸಿಸ್ ಆಫ್ ಆಸ್ಟಿಯೋಸಾರ್ಕೋಮಾ ಏನು ಅಂತಂತಂದರೆ ನೀಡಲ್ ಟ್ರೂ ಕಟ್ ಬಯಾಪ್ಸಿ. ಸೊ ನೀವು ಡಾಕ್ಟರ್ ಯಾವುದೋ ಒಂದು ಟೆಸ್ಟು ಯಾವುದು 100% ಡಯಾಗ್ನೋಸ್ ಮಾಡುವಂಥದ್ದು ಅಂತ ಕೇಳಿದ್ರೆ ಇದು ಈ ನೀಡಲ್ ಬಯಾಪ್ಸಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಗೆಡ್ಡೆ ಒಳಗೆ ಒಂದು ಸಣ್ಣ ನೀಡಲ್ ಹಾಕಿ ಆ ಕ್ಯಾನ್ಸರ್ಸ್ನ ಸೆಲ್ಸ್ನ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ ಇದು ಎಕ್ಸಾಕ್ಟಾಗಿ ಯಾವ ಕ್ಯಾನ್ಸರ್ ಅಂತ ಗೊತ್ತಾಗ್ತದೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಮೂಳೆಯಲ್ಲಿ ಸುಮಾರು ವೆರೈಟಿಗಳ ಕ್ಯಾನ್ಸರ್ ಇದೆ ಮತ್ತು ಎಲ್ಲ ಕ್ಯಾನ್ಸರಿಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ. ಒಂದೊಂದು ಕ್ಯಾನ್ಸರಿಗೆ ಒಂದೊಂದು ಥರ ಕೀಮೊಥೆರಪಿ ಇರುತ್ತೆ, ಕೆಲವಕ್ಕೆ ಸರ್ಜರಿ ಮಾಡಬೇಕಾಗುತ್ತೆ, ಕೆಲವಕ್ಕೆ ಕೀಮೋ ಸರ್ಜರಿ ಎಲ್ಲ ಮಾಡಬೇಕಾಗ್ತದೆ. ಸೊ ಯಾವ ಕ್ಯಾನ್ಸರ್ ಅಂತ ತಿಳ್ಕೊಳ್ದೇ ಬರೀ ಎಕ್ಸ್ರೇ ಮತ್ತು MRIಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಅದು ಟ್ರೀಟ್ಮೆಂಟ್ ಯೂಸ್ ಆಗೋದಿಲ್ಲ. ಸೊ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀಡಲ್ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳೇಬೇಕು. ಸೊ ಈ ನೀಡಲ್ ಬಯಾಪ್ಸಿ ಇಸ್ 100% ಡಯಾಗ್ನೋಸ್ಟಿಕ್ಕು. ಸೆಕೆಂಡ್, ಇಟ್ಸ್ ಎ ಸ್ಮಾಲ್ 5 to 10 minutes ಪ್ರೊಸೀಜರ್. ಇದಕ್ಕೆ ಮೇಜರ್ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗೋದು ಬೇಕಾಗೋದಿಲ್ಲ. ಇದಕ್ಕೆ ಯಾವುದೇ ಮೇಜರ್ ಕಟ್ ಮಾಡಿ ಅಥವಾ ಓಪನ್ ಮಾಡಿ
ನಾವು ಸರ್ಜರಿನ ಮಾಡೋದಿಲ್ಲ. ಸೊ ಇದಕ್ಕೆ ನಾವು ಆ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟು ಆ ಜಾಗನ ನಂಬು ಮಾಡಿ ಮಾಡೋವಂಥ ಒಂದು ಸಣ್ಣ ಪ್ರೊಸೀಜರ್. ಸೊ ದೇರ್ ಆರ್ ಕೆಲವು ಮಿತ್ಗಳಿರುತ್ತೆ ಈ ನೀಡಲ್ ಬಯಾಪ್ಸಿ ಬಗ್ಗೆ ಜನದಲ್ಲಿ, ಅದನ್ನು ನಾನು ಕರೆಕ್ಟ್ ಮಾಡ್ತೀನಿ. ಒಂದು, ನೀಡಲ್ ಬಯಾಪ್ಸಿ ಮಾಡೋದ್ರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ. ಇದು ಸುಳ್ಳು. ನಾವು ನೀಡಲ್ ಬಯಾಪ್ಸಿ ಮಾಡಿದಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಅದೇ ಓಪನ್ ಮಾಡಿ ಸರ್ಜರಿ ಮಾಡಿ ನಾವು ಕ್ಯಾನ್ಸರ್ನ ಬಯಾಪ್ಸಿ ಮಾಡಿದರೆ ಆ ಟೈಮಲ್ಲಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವತ್ತಿನ ಕಾಲದಲ್ಲಿ ನಾವು ಓಪನ್ ಮಾಡಿ ಬಯಾಪ್ಸಿನ ಮಾಡೋದಿಲ್ಲ. ಸೆಕೆಂಡ್, ಈ ನೀಡಲ್ ಬಯಾಪ್ಸಿ ತುಂಬ ಪೇನ್ಫುಲ್ ಅಂತ. ಸೊ ನಾನು ಹೇಳಿದ ಥರ ಇದು ತುಂಬ ಸಿಂಪಲ್ ಪ್ರೊಸೀಜರ್. ನಾವು ಆ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟು ಆ ಜಾಗನ ಮಾತ್ರ ಬೆಂಡ್ ಮಾಡಿ ಮಾಡುವಂಥ ಪ್ರೊಸೀಜರ್. ಅಥವಾ ಚಿಕ್ಕ ಮಕ್ಕಳಿತ್ತು ಅಂತಂದರೆ ಅವ್ರಿಗೆ ನಿದ್ದೆ ಬರೋ ಥರ ಇಂಜೆಕ್ಷನ್ ಕೊಟ್ಟು ಮಾಡುವಂಥ ಪ್ರೊಸೀಜರ್. ಇಟ್ಸ್ ಅಬ್ಸಲ್ಯೂಟ್ಲಿ ಪೇನ್ಲೆಸ್. ಸೇಮ್ ಡೇಯಿಂದನೇ ಪೇಷಂಟ್ ಓಡಾಡ್ಬೋದು ಮತ್ತು ತಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಮತ್ತು ಇಟ್ ಈಸ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್, ಫ್ಯೂ ಹಂಡ್ರೆಡ್ ರುಪೀಸಲ್ಲಿ ಆಗುವಂಥ ಟೆಸ್ಟ್. ಬಟ್ ದಿಸ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಮುಂದೆ ನಮಗೆ ಟ್ರೀಟ್ಮೆಂಟನ್ನು ಮಾಡೋದಕ್ಕೆ. ನೆಕ್ಸ್ಟ್, ಆಸ್ಟಿಯೋಸಾರ್ಕೋಮಾದ ಟ್ರೀಟ್ಮೆಂಟ್ ಏನು? ಸೊ ಆಸ್ಟಿಯೋಸಾರ್ಕೋಮಾದ ಟ್ರೀಟ್ಮೆಂಟ್ ಏನು ಅಂತಂದರೆ, ಫಸ್ಟು ನಾವು ಕೀಮೋಥೆರಪಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಕೀಮೋಥೆರಪಿ ಅಂದರೆ ಏನು? ಕೀಮೋಥೆರಪಿ ಅಂತಂದರೆ ಅದು ಇಂಜೆಕ್ಷನ್ಸು. ಸೊ ಈ ಇಂಜೆಕ್ಷನ್ ಕೊಡೋದ್ರಿಂದ ಈ ಕ್ಯಾನ್ಸರ್ ಸೆಲ್ಸು ಸಾಯುತ್ತೆ. ಸೊ ಗೆಡ್ಡೆ ಚಿಕ್ಕದಾಗುತ್ತೆ. ಸೊ ಮತ್ತು ಗೆಡ್ಡೆ ಗಟ್ಟಿ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಸೊ ಈ ಥರ ಕೀಮೋಥೆರಪಿನ ಕೊಟ್ಟು ನಾವು ಪೇಷಂಟಿಗೆ ಟ್ರೀಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಕೀಮೋಥೆರಪಿಯಲ್ಲಿ ಮೇಯ್ನ್ 2 ವಿಧದ ನಾವು ಕೀಮೋಥೆರಪಿನ ಕೊಡ್ತೀವಿ. ಒಂದು ಮೆಥೋಟ್ರೆಕ್ಸೇಟ್ ಬೇಸ್ಡ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಇನ್ನೊಂದು IAP ಬೇಸ್ಡ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈಗ ಡಾಕ್ಟ್ರೇ ಇದರಲ್ಲಿ ಯಾವುದು ಬೆಸ್ಟ್ ಕೀಮೋಥೆರಪಿ ಅಂತ ನೀವು ನನ್ನ ಕೇಳಿದ್ರೆ, ವರ್ಲ್ಡ್ ವೈಡ್ ಸ್ಟಡೀಸ್ ಆಗಿರೋದ್ರಲ್ಲಿ 2 ಪ್ರೋಟೋಕಾಲ್ದು ಓವರಾಲ್ ರಿಸಲ್ಟ್ ಸೇಮ್. ಬಟ್ ಪೀಡಿಯಾಟ್ರಿಕ್ ಪೇಷಂಟಲ್ಲಿ ಮೆಥೋಟ್ರೆಕ್ಸೇಟ್ ಅನ್ನೋವಂಥ ಒಂದು ಮೆಡಿಸಿನ್ ಏನಿದೆ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿರೋದ್ರಿಂದ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ನಾವು ಮೆಥೋಟ್ರೆಕ್ಸೇಟ್ ಬೇಸ್ಡ್ ಕೀಮೋಥೆರಪಿನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ದಿಸ್ ಇಸ್ ದ ಬೆಸ್ಟ್ ಕೀಮೋಥೆರಪಿ. ಮತ್ತು ಈ ಕ್ಯಾನ್ಸರಲ್ಲಿ ನಾವು ಯಾವುದು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡ್ತೀವೋ ದಟ್ ಈಸ್ ದ ಬೆಸ್ಟ್. ಅದಕ್ಕೋಸ್ಕರ ಫಸ್ಟ್ ಟೈಮೇ ಬೆಸ್ಟ್ ಟ್ರೀಟ್ಮೆಂಟನ್ನು ನಾವು ಕೊಡಬೇಕಾಗ್ತದೆ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ ಏನು ಆಸ್ಟಿಯೋಸಾರ್ಕೋಮಲ್ಲಿ? ನಾನು ಹೇಳೋ ಥರ ಫಸ್ಟ್ ಕೀಮೋಥೆರಪಿನ ಸ್ಟಾರ್ಟ್ ಮಾಡಬೇಕು. ಅದಾದ ಮೇಲೆ ಗೆಡ್ಡೆಯನ್ನು ರಿಮೂವ್ ಮಾಡುವಂಥ ಸರ್ಜರಿ ಮಾಡಬೇಕು. ಅದಾದಮೇಲೆ ನಾವು ವಾಪಸ್ಸು ಕೀಮೋಥೆರಪಿನ ಕೊಡಬೇಕಾಗ್ತದೆ. ಸೊ ಈ ಕಂಪ್ಲೀಟ್ ಟ್ರೀಟ್ಮೆಂಟ್ ಏನಿದೆ ಡ್ಯೂರೇಷನ್ನು, ಅದು ಒಂದು 7 to 10 months ನಡೆಯುವಂಥ ಟ್ರೀಟ್ಮೆಂಟ್. ಸೊ ಕಮ್ಮಿಂಗ್ ಟು ಸರ್ಜರಿ, ಯಾವ ಥರ ಸರ್ಜರಿ ಮಾಡಬೇಕು? ಇದರಲ್ಲಿ ಕಾಲೇ ತೆಗಿಬೇಕಾ ಅಥವಾ ಕಾಲು ಅಥವಾ ಕೈ ಉಳಿಸೋವಂಥ ಟ್ರೀಟ್ಮೆಂಟನ್ನು ಮಾಡ್ಬೋದಾ ಅಂತ ಕೇಳಿದರೆ, ಸೊ ಈಗ ಒಂದು 20 to 30 ವರ್ಷ ಹಿಂದೆ ತೊಗೊಂಡ್ರೆ ಈ ಆಸ್ಟಿಯೋಸಾರ್ಕೋಮಾ ಕ್ಯಾನ್ಸರ್ ಪೇಷಂಟ್ಗೆ ಕಾಲು ಅಥವಾ ಕೈ ತೆಗೆಯುವಂಥ ಸರ್ಜರಿನ ಮಾಡ್ತಾಯಿದ್ರು. ಆದರೆ ಇವತ್ತು ಕೀಮೋಥೆರಪಿ ಮತ್ತು ಒಳ್ಳೆ ಇಮೇಜಿಂಗ್ ಮೊಡ್ಯಾಲಿಟೀಸ್ ಮತ್ತು ಟ್ರೈನ್ಡ್ ಸರ್ಜನ್ಸ್ ಇರೋದ್ರಿಂದ 90 to 95% ಪೇಷಂಟ್ಸಲ್ಲಿ ನಾವು ಕೈ ಮತ್ತು ಕಾಲು ಉಳಿಸೋವಂಥ ಟ್ರೀಟ್ಮೆಂಟನ್ನು ಮಾಡ್ಬೋದು. ಬರೀ ಕೈ ಮತ್ತು ಕಾಲು ಉಳಿಸೋದಲ್ಲ, ಅದರಲ್ಲಿ ನಿಯರ್ ನಾರ್ಮಲ್ ಫಂಕ್ಷನ್ನ ನಾವು ಕೊಡೋದಕ್ಕೆ ಪ್ರಯತ್ನನ ಮಾಡಬಹುದು. ಸೊ ಯಾವ ಥರ ಕೈ ಅಥವಾ ಕಾಲು ಉಳಿಸೋ ಪ್ರೊಸೀಜರ್ ಮಾಡ್ತೀವಿ? ಇದಕ್ಕೆ ನಾವು ಲಿಂಬ್ ಸಾಲ್ವೇಜ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಈಗ ತುಂಬ ಮೆಡಿಸಿನಲ್ಲಿ ಅಡ್ವಾನ್ಸ್ ಆಗಿದೆ. ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ ಬರುತ್ತೆ. ಪೇಷಂಟ್ ಸೇಮ್ ಬೋನ್ನ ನಾವು ಸ್ಟರ್ಲೈಸ್ ಮಾಡಿ ವಾಪಸ್ ಆಗ್ಬೋದು. ನ್ಯಾವಿಗೇಷನ್ ಟ್ಯೂಮರ್ ಸರ್ಜರೀಸ್ ಇದೆ. ಗ್ರೋ ಆಗುವಂಥ ಮೆಟಾಲಿಕ್ ಬೋನ್ಸ್ ಇದೆ. ಸೊ ನಿಮಗೆ ಯಾವುದು ಬೆಸ್ಟ್ ಅಂತ ನಿಮ್ಮ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿ ಆ ಥರ ಟ್ರೀಟ್ಮೆಂಟನ್ನು ಮಾಡ್ಬೋದು. ಸೊ ನನಗೇನು ಹೇಳಿದೆ, ಕೀಮೋಥೆರಪಿ, ಸರ್ಜರಿ, ಕೀಮೋಥೆರಪಿ ಮತ್ತು ಯಾವ ಥರ ಡ್ರಗ್ಸ್ ಕೊಡಬೇಕು, ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಪೂರ್ತಿ ಗ್ಲೋಬಲ್ ನೀವು ಎಲ್ಲೇ ಹೋದ್ರೂ ಇದೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ನ ಫಾಲೋ ಮಾಡೋದು. ನೀವೀಗ ನೋಡ್ಬೋದು ಅಲ್ಲಿ NCCN ಗೈಡ್ಲೈನ್ಸ್ ಅಂತ, ಹಂಗಂದರೆ UK ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಇದೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ನ ಫಾಲೋ ಮಾಡೋದು. ಮತ್ತು ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಮೇರಿಕನ್ ಗೈಡ್ಲೈನ್ಸಲ್ಲಿ, ಸೊ ಅಮೇರಿಕದಲ್ಲೂ ಇದೇ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡೋದು. ಸೊ ಈ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇಸ್ ಫಾಲೋಡ್ ಗ್ಲೋಬಲಿ ಎಲ್ಲೇ ಹೋದ್ರೂ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ವಿಚ್ ಇಸ್ ಗಿವನ್ ಫಾರ್ ಆಸ್ಟಿಯೋಸಾರ್ಕೋಮಾ ಪೇಷಂಟ್ಸ್. ಲಾಸ್ಟ್ ಕ್ವಶನ್ನು, ಸೊ ಆಸ್ಟಿಯೋಸಾರ್ಕೋಮಾ ಕ್ಯೂರ್ ಆಗುತ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನಾನ್ ಮೆಟಾಸ್ಟ್ಯಾಟಿಕ್, ಹಂಗಾದ್ರೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿಲ್ಲ, ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತೀವಿ ಅಂತಂದರೆ, ನಾವು 100 ಜನ ಪೇಷಂಟ್ನಾಗೆ ಟ್ರೀಟ್ಮೆಂಟ್ ಮಾಡಿದರೆ 60 to 80% ಪೇಷಂಟ್ನ ಸಂಪೂರ್ಣವಾಗಿ ಕ್ಯಾನ್ಸರಿಂದ ಗುಣಪಡಿಸಬಹುದು. ಅವರಲ್ಲಿ ಕ್ಯಾನ್ಸರ್ ವಾಪಸ್ಸು ಬರೋದಿಲ್ಲ. ಸೊ ಯಾರಲ್ಲಿ ಕ್ಯಾನ್ಸರ್ ವಾಪಸ್ ಬರಬಹುದು ಅಂತಂದರೆ, ಕೆಲವು ಹೈ ರಿಸ್ಕ್ ಪೇಷಂಟ್ಸ್ ಇರ್ತಾರೆ. ಹಂಗಂದರೆ ಕ್ಯಾನ್ಸರ್ನ ತುಂಬ ಡಿಲೇ ಆಗಿ ಡಯಾಗ್ನೋಸ್ ಮಾಡಿರೋದು ಒಂದು, ಮತ್ತು ಕ್ಯಾನ್ಸರ್ ತುಂಬ ದೊಡ್ಡದಿತ್ತು ಅಂಥವರಲ್ಲಿ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ.
ಕ್ಯಾನ್ಸರ್ ಡಯಾಗ್ನೋಸ್ ಆಗಬೇಕಾದ್ರೆ ಅದು ಸ್ಟೇಜ್ 3 ಅಥವಾ ಸ್ಟೇಜ್ 4 ಹಂಗಂದ್ರೆ ಬೇರೆ ಕಡೆ ಹರಡಿತ್ತು ಅಂತಂದರೆ ಔಟ್ಕಮ್ಸ್ ಚೆನ್ನಾಗಿರೋದಿಲ್ಲ. ಯಾವ ಪೇಷಂಟು ಕೀಮೊಥೆರಪಿಗೆ ಚೆನ್ನಾಗಿ ಸ್ಪಂದಿಸೋದಿಲ್ಲ ಅವರಲ್ಲಿ ಕ್ಯಾನ್ಸರ್ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಸರಿಯಾಗಿ ಕೀಮೊಥೆರಪಿನ ಕೊಟ್ಟಿಲ್ಲ ಅಥವಾ ಸರಿಯಾಗಿ ಸರ್ಜರಿನ ಮಾಡಿಲ್ಲ ಅಂತಂತಂದರೆ ಕ್ಯಾನ್ಸರ್ ವಾಪಸ್ ಬರುವಂಥ ರಿಸ್ಕ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್, ಆಸ್ಟಿಯೋಸಾರ್ಕೋಮಾ ಪೇಷಂಟ್ ಟ್ರೀಟ್ಮೆಂಟ್ ಆದಮೇಲೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದಾ ಅಂತ. ಸೊ ಇಲ್ಲಿ ನಮ್ಮ 2 ಪೇಷಂಟ್ದು ವೀಡಿಯೋಸ್ನ ಶೇರ್ ಮಾಡಿದ್ದೀವಿ, ಲಿಂಕ್ ಡೀಟೇಲ್ ಆಗಿರುತ್ತೆ ಕೆಳಗಡೆ. ಸೊ ಈ ಪೇಷಂಟ್ಸು ನಾವು ಟ್ರೀಟ್ಮೆಂಟ್ ಮಾಡಿ ಆಲ್ಮೋಸ್ಟ್ ಒಂದು 5 to 6 years ಆಯಿತು. ಒಂದು ಮಗು ಈಗ ಲಾ ಓದ್ತಾ ಇದೆ, ಒಂದು ಬಾಯ್ ಈಗ ಮಾಸ್ಟರ್ಸ್ನ ಮಾಡ್ತಾ ಇದೆ. ಸೊ ವಿ ಕ್ಯಾನ್ ಪೇಷಂಟನ್ನು 90 to 95% ನಾರ್ಮಲ್ಸಿಗೆ ನಾವು ಅವ್ರನ್ನ ತೊಗೊಂಬಂದು ಬಿಡ್ಬೋದು. ಸೊ ಆಸ್ಟಿಯೋಸಾರ್ಕೋಮಾ ಟ್ರೀಟ್ಮೆಂಟ್ ಆದ ತಕ್ಷಣ ಪೇಷಂಟ್ಗೆ ನಡೆಯೋಕ್ಕಾಗೋದಿಲ್ಲ, ವಾಕ್ ಮಾಡೋಕ್ಕಾಗೋದಿಲ್ಲ, ಓದೋಕ್ಕಾಗೋದಿಲ್ಲ, ಅದೆಲ್ಲ ಒಂದು ತಪ್ಪು ಕಲ್ಪನೆ. ಸೊ ಟೇಕ್ ಹೋಮ್ ಮೆಸೇಜ್ ಏನು ಅಂತಂದರೆ, ಆಸ್ಟಿಯೋಸಾರ್ಕೋಮಾ ಇಸ್ ಎ ಅಗ್ರೆಸಿವ್ ಬೋನ್ ಕ್ಯಾನ್ಸರ್, ಬಟ್ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ 60 to 80% ಜನದಲ್ಲಿ ನಾವು ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಬಯಾಪ್ಸಿ ಈಸ್ ವೆರಿ ಇಂಪಾರ್ಟೆಂಟ್, ನೀಡಲ್ ಬಯಾಪ್ಸಿ. ಮತ್ತು ಇದೆಲ್ಲ ಟ್ರೀಟ್ಮೆಂಟನ್ನು ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರಲ್ಲಿ ಎಲ್ಲಿ ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಾರೆ ಮತ್ತು ಎಲ್ಲಿ ಕೀಮೊಥೆರಪಿ ಸ್ಪೆಷಲಿಸ್ಟ್ ಇರ್ತಾರೆ ಅಂಥ ಕಡೆ ತೊಗೊಂಡ್ರೆ ದ ಓವರ್ ಆಲ್ ಟ್ರೀಟ್ಮೆಂಟ್ ಮತ್ತು ಔಟ್ಕಮ್ಮು ಡಿಫರ್ ಆಗುತ್ತೆ. ಮತ್ತು ಎಲ್ಲ ಪೇಷಂಟು ಒಂದೇ ಥರ ಇರೋದಿಲ್ಲ, ಎಲ್ಲರಿಗೂ ಒಂದೇ ಡೋಸ್ ಕೀಮೊಥೆರಪಿ ಕೊಡೋಕ್ಕಾಗೋದಿಲ್ಲ ಮತ್ತು ಎಲ್ಲರಿಗೂ ಒಂದೇ ಥರ ಸರ್ಜರಿ ಮಾಡೋಕ್ಕಾಗೋದಿಲ್ಲ. ಈಚ್ ಪೇಷಂಟ್ ಈಸ್ ಡಿಫ್ರೆಂಟ್. ಸೊ ನಾವು ಈಚ್ ಪೇಷಂಟಿಗೆ ಟ್ರೀಟ್ಮೆಂಟ್ನ ಕಸ್ಟಮೈಸ್ ಮಾಡಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.